ಮೇಲೆ ಬಳ್ಳಾರಿಯಲ್ಲಿ ಯಾವತ್ತೂ ಕೂಡ ಬಿಜೆಪಿ ಪಕ್ಷವನ್ನು ತರಕ್ಕಾಗೋದಿಲ್ಲ. ಇಲ್ಲಿ ಬರದೇ ನನಗೆ ಆಗಿರುವಂತ ದುಃಖವನ್ನ ಇವತ್ತು ನಾನು ಸ್ಟೇಜ್ ಮೇಲೆ ಬಂದ್ ಕೂಡಲೇ ಬಂದ್ಬಿಡ್ತು. ಇವತ್ತು ನಿಮ್ಮನ್ನು ನೋಡಿ ಖುಷಿ ಆನಂದ ಭಾಷೆಗಳು ಬಂದ್ಬಿಡ್ತು. ನಾನು ಇವತ್ತು ಉಮಾಯಣ್ಣಗಾಗಿರ್ಬೋದು ನಮ್ಮೆಲ್ಲ ಸ್ನೇಹಿತರಿಗೆ ಹೇಳ್ತಾ ಇದ್ದಾರೆ, ದಿನ ರಾತ್ರಿ ಅದನ್ನೇ ಮಾತಾಡ್ತೀವಿ. ಅಂಜಲಣ್ಣ ಹೆಂಗ್ ಮಾಡ್ಬೇಕಪ್ಪ ನಮ್ಮ ಹುಡುಗರಿಗೆ? ಒಬ್ಬನ್ ಬರ್ತಾನೆ ನಮ್ಮ ಹುಡುಗ, ನಾನು ಮಾಮೂಲಾಗಿ ಎಲ್ಲ ನೋಡಿರ್ತೀವಿ, ಅಣ್ಣ ಬೈ ಬಂದಯ ಮೈ ಬಂದಯ ಬೈ ಅಂತ ಹೇಳ್ತಾನ ಪಾಪ ಗೋಪಾಲಣ್ಣ. ಆಟೋ ನಡ್ಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನಾನು ಇದೀನಿ ಬಂದ್ಬಿಟ್ಟೆ ಅಣ್ಣ, ನನಗೇನೋ ಒಳ್ಳೇದಾಗ್ತೈತೆ ಅಂತ ಹೇಳಿ. ಅಂತ ಬಹಳ ಜನ ಮನುಷ್ಯರು, ಬಹಳ ಜನ, ಎಷ್ಟು ಜನ ಯುವಕರಂದ್ರೆ ತಮ್ಮ ಅಣ್ಣ ಆಗಿದ್ದಾನೆ, ತಮ್ಮ ಆಗಿದ್ದಾನೆ, ತಮ್ಮ ಮನೆಯಲ್ಲಿರುವಂತವ್ರು ಆಗಿದ್ದಾರೆ ಅಂತ ಹೇಳಿ ಖುಷಿಯಿಂದ ಇವತ್ತು ಬಂದಿದಾರಲ್ಲ. ಈ ಕಾರಣಕ್ಕೆ ನಾನು ವೇದಿಕೆ ಮೇಲೆ ಇವತ್ತು ನಮ್ಮ ಶ್ರದ್ಧಾಂಜಲಿ ಬಾಬಾದ ಅರ್ಗ ಹತ್ರ ಹೇಳ್ತಾ ಇದ್ದೀನಿ, ನಿಮ್ಮ ಸಲುವಾಗಿ ಯಾವತ್ತು ಕೂಡ ನನ್ನ ಪ್ರಾಣ ಕೊಟ್ಟರು ಕೂಡ ಕಡಿಮೆನೆ, ನಿಮ್ಮ ಜೊತೆಗೆ ನಿಮ್ಮ ಕಷ್ಟದಲ್ಲಿ ನನ್ನ ಕೈಲಾದಷ್ಟು ಭಾಗಿಯಾಗಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇಷ್ಟು ಅದ್ದೂರಿಯಿಂದ ಇವತ್ತೇನು ನಮ್ಮ ನಾಸಿರಣ್ಣವರು ಇವತ್ತು ಹೇಳ್ತಾ ಇದ್ರು, ಇವತ್ತು ನಮ್ಮ ಹೈಕಮಾಂಡ್ ಹೆಸರುಗಳನ್ನ ಇವತ್ತು ಮುಖ್ಯವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಅದಕ್ಕಿಂತ ಹೆಚ್ಚಾಗಿ ಎಐಸಿಸಿ ಅಧ್ಯಕ್ಷ ಆಗಿರುವಂತ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು, ನಮ್ಮ ಪ್ರಿಯಾಂಕಾ ಗಾಂಧೀಜಿಯವರು, ವೇಣುಗೋಪಾಲ್ ಅವರು, ನಮ್ಮ ಸುರ್ಜೇವಾಲ ಸಾಹೇಬರು, ಅವರೆಲ್ಲರೂ ಮಾಡಿರ್ಬೋದು. ಅವ್ರನ್ನೆಲ್ಲರಿಗೂ ಕೂಡ ನನಗೆ ಆಶೀರ್ವಾದಂಗೆ ಮಾಡ್ಲಿಕ್ಕೆ ಕಾರಣಭೂತರು ಯಾರಂದ್ರೆ ಇಲ್ಲಿರುವಂತ ನನ್ನ ಅಣ್ಣ ಅನ್ನುವಂತ ವಿಚಾರವನ್ನು ನಾನು ಹೇಳ್ತೀನಿ. ನಾನು ಹೇಳ್ದೆ, ಇವತ್ತು ಈ ಜೀವ ನಿನಗಾಗಿ ಮುಡುಪಾಗಿಟ್ಟಿರ್ತೀನಿ ಅಣ್ಣ, ನೀನ್ ಏನ್ ಹೇಳಿದ್ರು ಕೂಡ ನಾನು ಮಾಡ್ತೀನಿ, ನೀನ್ ಎಲ್ಲಾ ಕಷ್ಟದಲ್ಲಿ ನಾನು ಭಾಗಿಯಾಗಿರ್ತೀನಿ ಅಂತೇಳಿ ಕೂಡ ವಿಚಾರವನ್ನ ನಾನು ತಿಳಿಸ್ತಾ ಇದ್ದೀನಿ. ಯಾವತ್ತೂ ಕೂಡ ಮರೆಯಲ್ಲ ನಿಮ್ ಸಹಕಾರವನ್ನ. ನಿಮ್ ಸಹಕಾರ ನನಗೆ ಮಾಡಿದಾರೆ, ಮಂತ್ರಿ ಮಾಡಿದಂತಲ್ಲ, ನಾನು ಮಂತ್ರಿ ಆದ್ರೆ ನಮ್ಮ ಇರುವಂತ ಹುಡುಗರಿಗೆ ಒಳ್ಳೇದಾಗುತ್ತೆ, 100 ಜನ ಅಲ್ಲ 1000 ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತೇಳಿ ಒಂದು ಕಲ್ಪನೆ ಇದ್ದಂತವ್ರನ್ನ ಇವತ್ತು ಅಂತ ವ್ಯಕ್ತಿಗೆ ತಾವು ಮಾಡಿದ್ರಿ. ತಾವು ಇವತ್ತೇನು ತಾವು ಮಾಡಿದಂತ ಸಹಕಾರನ್ನ ಯಾವತ್ತೂ ಮರಿಲಾರ್ದೇನೆ, ಯಾವತ್ತೂ ತೊಂದರೆಗೆ ಒಳಗಾಗ್ತಾನೆ ಇವತ್ತು ಮಾಡ್ಕೊಂಡು ಹೋಗ್ತೀನಿ ಅನ್ನುವಂತ ವಿಚಾರವನ್ನು ತಿಳಿಸಿ, ಬಹಳ ಜನ ನಮ್ಮ ಅಜ್ಮೀರ್ಗೆ ಹೋಗ್ತಾ ಇದ್ರು, ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ರು. ಅಜ್ಜಿಗೆ ಹೋಗ್ಬಿಟ್ಟು ಅಲ್ಲಿಂದ ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು, ಬೈ ತುಜೆ ಹಚ್ಚವನ. ಕೆಲವರಂತೂ ತಿರುಪತಿಗೆ ಅವ್ನು ಪವನ್ ಅಂತ ಹುಡುಗ ಮೋಕಾಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ ಪಾಪ. ಇಲ್ಲೇ ಇರುವಂತ ನಮ್ಮ ಕನಕ ಅವನು ಕೂದಲ ಬಿಟ್ಟಿದ್ದಾನೆ ಇಲ್ಲಿ. ನಾನು ಆಗವರಿಗೆ ತೆಗೆಸಲ್ಲ ನನ್ನ ಕಡೆ. ಇಂಥ ಪ್ರೀತಿ ನೋಡಿದ್ರೆ ಇವತ್ತು ಯಾರಿಗೂ ಸಿಗಲ್ಲ ಅಂತ ಅಂಥದ್ದು ನನಗೆ ಸಿಕ್ಕಿದೆ. ಇವತ್ತು ಈ ಜೀವ ನಿಮಗಾಗಿ, ನಮ್ಮ ನಾಸಿರಣ್ಣಗಾಗಿ ಮುಡುಪಾಗಿತ್ತು ಅಂತ ಹೇಳ್ತಾ ಈ ವೇದಿಕೆ ಮೂಲಕ ತಮಗೆಲ್ಲ ನಾನು ತಿಳಿಸ್ತಾ ಇದ್ದೀನಿ. ಇವತ್ತು ನಿಮ್ಗೆಲ್ಲರಿಗಂತೆ ಹೇಳ್ದಂಗೆ ಇವತ್ತು ಬಹಳ ಈ ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ, ನಾವು ನೋಡೋಣ ಅಂತ. ಅದು ನೋಡೋಷ್ಟು ಶಕ್ತಿ ಐತೆ, ಅದು ನೋಡೋಷ್ಟು ಶಕ್ತಿ ನನಗೆ ಎಲ್ಲಿಂದ ಬಂದಿರುತ್ತೆ, ಇಲ್ಲಿರುವಂತ ಪ್ರತಿಯೊಬ್ಬರು ತಮ್ಮ ಅಭಿಮಾನದಿಂದ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಯಾರು ಏನೇ ಮಾಡ್ಲಿ, ಯಾರು ಯಾವ ಪಕ್ಷದವರು ಬರ್ಲಿ, ಐ ಡೋಂಟ್ ಕೇರ್, ವಿ ಡೋಂಟ್ ಕೇರ್, ನಾವು ಯಾವನಿಗೂ ತಲೆ ಬಗ್ಸಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ ನಾವು. ಇವತ್ತು ಬಳ್ಳಾರಿ ಆಗಿರ್ಬೋದು, ಈ ಜಿಲ್ಲೆ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಇವತ್ತು ನಾಸಿರಣ್ಣವ್ರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ, 10ಕ್ಕೆ 10 ಗೆಲ್ಲಿಬೇಕಂತೇಳಿ. ಅಣ್ಣ ನಾವು ಮಾತು ಕೊಡ್ತೀವಿ, ಇಲ್ಲಿರುವಂತ ಎಲ್ಲಾ ನಾಯಕರು, ಇವತ್ತು ಇಲ್ಲಿರುವಂತವ್ರು ಯಾರ್ಯಾರು MLA ಆಗ್ತಾರೋ ಆಗ್ಲಿ, ನಾವೆಲ್ಲರೂ ಕೂಡ ಯಾರೋ ಒಬ್ರಿಗೂ ಒಂದು ಆಗುವಂತ ವಿಚಾರ ಇರುತ್ತೆ. ಆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳು ಏನಾಗ್ತಾವ ಗೊತ್ತಿಲ್ಲ, 10ಕ್ಕೂ 10 ಸ್ಥಾನಗಳನ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣ ಇದ್ದು ಸತ್ತಂಗೆ ಅನ್ನುವಂತ ವಿಚಾರವನ್ನು ನಾನು ತಿಳಿಸ್ತೀನಿ. ಅದು ಏನೇ ಕಷ್ಟ ಬಂದ್ರು, ದಿನ ರಾತ್ರಿ ಆದ್ರೂ ಕೂಡ ಪರವಾಗಿಲ್ಲ, ಓಡಾಡೋಣ ಅಂತ ನೀವು ಓಡಾಡ್ಬೇಕು. ನಿಮ್ ಜೊತೆಗೆ ನಮ್ ಜೊತೆಗೆ ನೀವಿರ್ಬೇಕು. ನನ್ನ ಜೊತೆಗೆ ಅಣ್ಣವರಿದ್ದಾರೆ, ವೇದಿಕೆ ಮೇಲೆ ಇರುವಂತಹ ಎಲ್ಲ ನಾಯಕರಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಜಿಲ್ಲೆಯನ್ನ ಭದ್ರ ಬುನಿಯಾದಿಯ, ಕಾಂಗ್ರೆಸ್ನ ಭದ್ರ ಬುನಿಯಾದಿಯಾಗಿ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕನ್ನೋಂಥ ವಿಚಾರವನ್ನ ತಿಳಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಟೈಗರ್ ನಿಮಗಾಗಿರುತ್ತೆ. ಇಲ್ಲಿ ನಾನು ಒಬ್ಬನೇ ಟೈಗರ್ ಅಲ್ಲ, ಇಲ್ಲಿ ಇರುವಂತ ಎಲ್ಲ ಟೈಗರ್ಗಳು, ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮರಿ ಟೈಗರ್ಗಳು ಇದಾವಲ್ಲ, ನಿಮ್ಮ ಮಾತಿನ ಪ್ರಕಾರನೇ ನಾವು ಇಲ್ಲೆಲ್ಲ ಗೆಲ್ಸ್ಕೊಂಡು ಹೋಗ್ತೀವಿ ಅಂತ ವಿಚಾರವನ್ನು ತಿಳಿಸ್ತೀವಿ. ಇದು ಸೂರ್ಯ ನ್ಯೂಸ್ ಕನ್ನಡ.